ಸಲ್ಲಿಸ್ತಾ ದಯವಿಟ್ಟು ತಾವುಗಳು ವೇದಿಕೆ ಮೇಲೆ ಬರಬೇಕಂತ ತಮ್ಮಲ್ಲಿ ವಿನಿಸ್ಕೊಳ್ತಾ ಇದ್ದೇವೆ. ತೆಗೆದಿರ್ತಕ್ಕಂಥವ್ರು ಅವರು ಇವತ್ತು ನಮ್ಮ ರೈತರ ಸಮಸ್ಯೆ ಭಾರತ ದೇಶದ ರೇಷ್ಮೆ ಉದ್ಯಮ ಈ ಭಾಗದ ರೈತರಿಂದ ನಿಂತಿದೆ. ಬಿತ್ತನೆ ಗೂಡು ಬೆಳೀತಕ್ಕಂಥ ರೈತರನ್ನ ನಮಗೆ ಸಾಧ್ಯವಿಲ್ಲ. ನಮ್ಮ ತಾಲೂಕಿನಲ್ಲಿ ಈಗಾಗಲೇ ಅನೇಕ ರೀತಿಯ ಕೈಗಾರಿಕಾ ಪ್ರದೇಶಗಳು ಜಾಸ್ತಿ ಹೋಗಿದೆ ಬೇಕಂತ ತಮ್ಮಲ್ಲಿ ವಿನಿಸ್ಕೊಳ್ತಾ ಇದ್ದೇವೆ. ಜೈ ಹಿಂದ್, ಜೈ ಕಿಸಾನ್. ನಿಮ್ಮನ್ನು ನಂಬಿದ್ದೀವಿ ಸ್ವಾಮಿ. ಮೊದಲು ಎಲ್ಲ ಇತ್ತು ಸರ್, ಆಮೇಲೆ ಸಾರ್ವಜನಿಕ ಹಿತಾಸಕ್ತಿ ಬಿಟ್ಟು KDB ಸ್ವಲ್ಪ ಇತ್ತು ಸರ್. ಈಗ ಎಲ್ಲ ಸೇರಿ KDB ಲ್ಯಾಂಡ್ ಮಾಡಿದ್ದಾರೆ ಸರ್. ಸರ್ ಈಗ ಎಸ್ಮೇಡಳ್ಳಿ ಗ್ರಾಮದ್ದು 300 ಎಕರೆ ರೆಸಿಡೆನ್ಷಿಯಲ್ ಝೋನ್ ಸರ್. ಎಲ್ಲಾನು ರೆಸಿಡೆನ್ಷಿಯಲ್ ಝೋನೇ ಇದೆ. ಮುತ್ತಾನಲ್ಲೂ ರಮಾನಿಕೆರೆ ಸ್ವಲ್ಪ ಇಂಡಸ್ಟ್ರಿಯಲ್ ಇದೆ, ಮತ್ತೆ ಗ್ರೀನ್ ಝೋನ್ ಇದೆ. ಅತಿ ಹೆಚ್ಚು ಎಸ್ಮೇಡಳ್ಳಿ 300 ಎಕರೆ ಹೋಗಿದೆ. ಎಸ್ಮೇಡಳ್ಳಿ ಮತ್ತೆ ಅಡ್ಗಾರ್ಕಲ್ಲಲ್ಲಿ ಅದು 300 ಎಕರೆನು ರೆಸಿಡೆನ್ಷಿಯಲ್ ಝೋನೇ ಇದೆ ಸರ್. ಗೈಡೆನ್ಸ್ ವ್ಯಾಲಿ ಏನಿದೆ? ಗೈಡೆನ್ಸ್ ವ್ಯಾಲ್ಯೂ ಇಲ್ಲಿ ಎಸ್ಮೇಡಳ್ಳಿದು 1,30,30,00,000 ಇದೆ. ಅಡ್ಗಾರ್ಕಲ್ಲಲ್ಲಿ 1,25,00,000 ಇದೆ ಸರ್. ಮಾರ್ಕೆಟ್ ವ್ಯಾಲ್ಯೂ ಬಂದು 8 ರಿಂದ 9 ಕೋಟಿ ಇದೆ ಸರ್ ಎಕರೆ. ರಿಜಿಸ್ಟ್ರೇಷನ್ 4 ಕೋಟಿಗೆ 3 ಕೋಟಿಗೆ ಮಾಡ್ಕೊಂಡಿದ್ದಾರೆ. ಈಗ ಮನೆ ಗೈಡೆನ್ಸ್ ವ್ಯಾಲಿ ಹಿಂಗ್ ಮಾಡಿದ್ದಾರೆ. 1,30,30,00,000 ಇದೆ ಸರ್. ಈಗ ಎಲ್ಲ ಕನ್ವರ್ಷನ್ ಮಾಡ್ಬೋದು, ಅದನ್ನ ಮಾಡ್ಕೊಳ್ಳಿ. ಯಾರು ಬೇಡದವರು ಆಗ್ತಾ ಇಲ್ವಲ್ಲ ಸರ್, NOC ಕೊಡ್ತಾ ಇಲ್ಲ ಸರ್. ಸಂಬಂಧಪಟ್ಟ ಇಲಾಖೆಗಳಲ್ಲಿ STRR ಇದರಲ್ಲಿ NOC ಕೊಡ್ತಾ ಇಲ್ಲ ಸರ್ ನಮ್ಗೆ. ಮತ್ತೆ ಕೆಲವು ಕನ್ವರ್ಷನ್ ಆಗಿ BMRD ಆಗಿ BMRD 100% ರಿಲೀಸ್ ಆಗಿರೋ ಸೈಟ್ಗಳನ್ನು ಇದರಲ್ಲಿ ಅಕ್ವಿಸಿಷನ್ ಮಾಡಿದ್ದಾರೆ ಸರ್. BMRD ಲೇಔಟ್ ಮಾಡಿದ್ದಾರೆ. 100% ರಿಲೀಸ್ ಆಗಿದೆ ಸೈಟ್ಗಳು. ಎಲ್ಲ NOC ಎಲ್ಲ ಬಂದಿದೆ, ಎಲ್ಲ ಇಲಾಖೆಗಳಿಂದ ಅನುಮತಿ ಬಂದಿದೆ. ಲೇಔಟ್ ಮಾಡಿ ಸೈಟ್ಗಳು ಪರ್ಚೇಸ್ ಮಾಡಿದ್ದಾರೆ. ಅಂತಹ ಜಮೀನನ್ನು ಸುಮಾರು ಒಂದು 10-15 ಎಕರೆ ಅಂತಹ ಜಮೀನು ಅಕ್ವೈರ್ ಮಾಡಿದ್ದಾರೆ. ಮತ್ತೆ ಪೂರ್ವಾಂಕರ ಅಂತ ಒಂದು ಪ್ರಾಜೆಕ್ಟ್ ಅವರು ಒಂದು 50-60 ಎಕರೆ ಅಕ್ವಿಸಿಷನ್ ಅಪ್ರೂವಲ್ ಎಲ್ಲ ಆಗಿದೆ, ಅದನ್ನು ಅಕ್ವಿಸಿಷನ್ ಮಾಡಿದ್ದಾರೆ. ಅದು ಬಿಟ್ಟು ಇನ್ನೆಲ್ಲ ರೈತರು ತೋಟ ಎಲ್ಲ 1/2 ಎಕರೆ 10 ಗುಂಟೆ 5 ಗುಂಟೆ ಈ ತರ ತೋಟ ಮಾಡ್ತಿರೋ ಜಮೀನು ಸರ್. ಎಲ್ಲ ಫ್ಲೋರಿಕಲ್ಚರ್, ರೇಷ್ಮೆ, 80 ಮನೆ ಇದೆ ಸರ್. ಗೋಮಾಳ ಎಸ್ಮೇಡಳ್ಳಿಲಿ ಒಂದು 80 ಎಕರೆ ಗೋಮಾಳನೂ ಇದೆ ಸರ್. ಅದನ್ನು ಮಾಡಿದ್ದಾರೆ. ಅದು ಹಕ್ಕುಪತ್ರ ಎಲ್ಲ ಬಂದು ಎಲ್ಲಾ ರೈತರು 10 ಗುಂಟೆ ಪೊಸಿಷನ್ ಅಲ್ಲಿ ಇದ್ದಾರೆ ಸರ್. ಮೊದಲು ನೋಟಿಫಿಕೇಶನ್ ಆಗಿತ್ತಾ? ಇದು ಮೊದಲು ನೋಟಿಫಿಕೇಶನ್ ಮಾರ್ಚ್ 16ಕ್ಕೆ ಸಿಗ್ನೇಚರ್ ಇಲ್ವಲ್ಲ? ಮಾರ್ಚ್ 16ಕ್ಕೆ ಆಗಿದೆ ಸರ್. ಡಿಜಿಟಲ್ ಸೈನ್ ಅಂತ ಕೊಟ್ಟಿದ್ದಾರೆ. ಆಗಿ ಫೈನಲ್ ಸೈನ್ ಆಗಿದೆ. ಇದನ್ನ ಶಿವಣ್ಣ ನಂಗೆ ಹೇಳಿದ್ರು. ಈಗ ಎಲೆಕ್ಷನ್ ನಾನು ಬೆಳಗ್ಗೆ MB ಪಾಟೀಲ್ ಹತ್ರ ಟ್ರೈ ಮಾಡಿದೆ. ಅವರು ಎಲೆಕ್ಷನ್ ಡ್ಯೂಟಿಲಿ ಇದ್ರು. ಅವ್ರು ಡಿಜಿಟಲ್ ಸಿಗ್ನೇಚರ್ ಆಗಿದೆ. ಇದು ರಾಜ್ಯಪಾಲರ ಎಷ್ಟು 16/3/24 ಎಲೆಕ್ಷನ್ ಯಾವಾಗ ಬೋರ್ಡ್ ಆಫ್ ಕಂಡಕ್ಟ್ ಆಗಿದೆ ಅವತ್ತೇ ಇದು ಸೈನ್ ಆಗಿದೆ. ಇಲ್ಲ 16ನೇ ತಾರೀಕಿಗೆ ಅದು ಆಗಿದ್ದು, ಸೈನು ಅವತ್ತೇ ಆಗಿದೆ. ಶಿವಣ್ಣರು ಹೇಳಿದ್ರು. ಸುರೇಶ್ ಬಂದು ಮಾತಾಡೋದಂತಲ್ಲ, ಈಗ ಪೇಪರ್ ಅಲ್ಲಿ ಬೇರೆ ನಿಂತ್ಕೊಂಡ್ಬಿಟ್ಟವ್ರೆ. ಏನು ಮಾತಾಡಂಗಿಲ್ಲ, ಬಿಡಂಗಿಲ್ಲ. ಎಲೆಕ್ಷನ್ ತಾಯಿ 5 ಗ್ಯಾರಂಟಿ. ಕಿತ್ಗನಹಳ್ಳಿ ಮತ್ತು ಬನ್ನಹಳ್ಳಿ, ಯರಂಡಹಳ್ಳಿ, ಇಗ್ಲೂರು ಇಷ್ಟು ಗ್ರಾಮಗಳು 1200 ಎಕರೆ 2005ರಲ್ಲಿ ಅಕ್ವಿಜೇಷನ್ ಮಾಡಿದರು ಕಟ್ಟ ಸುಬ್ರಹ್ಮಣ್ಯಂ ನಾಯ್ಡವರು. ನಾವು 2 ವರ್ಷ ಕಾಲ ಸತತವಾಗಿ ಎಲ್ಲ ರೈತರನ್ನ ಈ ರೀತಿ ಹೋರಾಟ ಮಾಡಿ ಅವ್ರನ್ನ ಜಾಯಿಂಟ್ ಸರ್ವೆ ಮಾಡೋದಕ್ಕೆ ಬಿಡಿದೆ. KDB ಮತ್ತು ಇವರು ಸರ್ವೆಗೆ ಬರ್ತಾರೆ, ತಾಲೂಕು ಸರ್ವೇಯರ್ಗಳು. ನೀವು ಯಾವುದೇ ಕಾರಣಕ್ಕೆ ಅವಾಗ ಚೈನ್ ಬಿಡೋಕ್ಕೆ ಬಿಡಬಾರ್ದು ಅವ್ರನ್ನ. ಒಂದು. ಎರಡನೇದು, ಕೆಲವರು ಡೆವಲಪರ್ಸ್ ಇರ್ತಾರೆ, ಬ್ಲ್ಯಾಕ್ ಮನಿ ಹಾಕ್ಬಿಟ್ಟಿರ್ತಾರೆ. ವೈಟ್ ಬರ್ತದೆ ಅಂತ ನಿಮಗೆ ಮುಂಚೆ ಹೋಗಿ ತಗೊಂಡ್ಬಿಟ್ಟಿರ್ತಾರೆ. ಯಾರು ಸಹ ನೀವು 4-1 ಬಿಡದಿದ್ರೆ ಅವರು ದುಡ್ಡು ಕೊಡೋಕ್ಕೆ ಬರೋಲ್ಲ. 4-1 ಆದಮೇಲೆ 5-1 ಆಗಬೇಕು, ಆಮೇಲೆ 6-1 ಆಗಬೇಕು. ಇದು ಲಾಂಗ್ ಪ್ರೊಸೀಜರ್ ಇರ್ತದೆ.
ಈಗ ನಿಮ್ಮದು ಪ್ರಪೋಸಲ್ ಅಷ್ಟೇ 4-1 ಆದಾಗ ಅಬ್ಜೆಕ್ಷನ್ ಕಾಲ್ ಮಾಡ್ತಾರೆ. ಅಬ್ಜೆಕ್ಷನ್ ಅಲ್ಲಿನೂ ಸಹ ಇದು ಮಾಡಬೇಕು. ಈಗ ನಾನು ಅಣ್ಣವ್ರಿಗೆಲ್ಲ ಏನು ಹೇಳಿದೆ ನಮ್ಮ ಸ್ನೇಹಿತರಿಗೆಲ್ಲ, ಅಂದರೆ ಇದು DK ಶಿವಕುಮಾರ್ ಸಾಹೇಬರು, ರಾಮಲಿಂಗಾರೆಡ್ಡಿ ಅವರು ಮನ್ಸು ಮಾಡಿದ್ರೆ ಒಂದು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಕೈಗಾರಿಕೆ ಮಂತ್ರಿ MB ಪಾಟೀಲ್ ಅವ್ರಿಗೆ ಇದೆಲ್ಲ ನಮ್ಗೆ ಬೇಕಾಗಿರೋರ ಜಮೀನು ಇಲ್ಲಿ ಆನೇಕಲ್ ತಾಲೂಕಿನಲ್ಲಿ ಯಾವುದೇ ಇಂಡಸ್ಟ್ರಿ ಮಾಡೋದು ಬೇಡ ಅಂತೇಳ್ಬಿಟ್ಟು ಒಂದು ನೋಟ್ ಮೂವ್ ಮಾಡಿದ್ರೆ ಅವರಿಬ್ಬರು ಸಾಕು. ನಾವೂ ಸಹ ರಾತ್ರಿನೇ ಗೊತ್ತಾಗಿದ್ದು ನಮ್ಮ ಸ್ನೇಹಿತರಾದಂಥ ಉದಯ್, ನಮ್ಮ ರಂಜಿತ್ ಕಾಟ್ನಾಕ್ನಳ್ಳಿಯವರು ಮತ್ತು ಅಧ್ಯಕ್ಷರ ಮನೆಗೆ ಬಂದು ಅವರು DK ಶಿವಕುಮಾರ್ ಕಸಿನ್ನು ಇದ್ದಾರೆ ನಮ್ಮ ಜೊತೆಯಲ್ಲಿ, ವಿನೋದ್ ಕುಮಾರ್ ಅಂತ ಹೇಳಿದ್ವಿ, ಸಹಾಯ ಮಾಡಿ ನಾವು ನಿಮಗೆ ಏನು ಬೇಕೋ ನಾವು ಅವ್ರ ರೈತರ ಕಡೆಯಿಂದ ಸಹಾಯ ಮಾಡಿಸ್ತೀವಿ ಎಲೆಕ್ಷನ್ಗೆ ಅಂತ ಹೇಳಿದ್ವಿ. ಅವರು ಆಯಿತು ಅಂತೇಳಿ ಶಿವಕುಮಾರ್ ಸಾಹೇಬರು 1:15ಗೆ ಆ್ಯಕ್ಚುಲಿ ಮೈಸೂರು ಫ್ಲೈಟ್ ಇದು ಹೆಲಿಕಾಪ್ಟ್ರಲ್ಲಿ ಹೋಗಬೇಕಾಗಿತ್ತು ಪಿರಿಯಾಪಟ್ಟಣಕ್ಕೆ. ಅವ್ರು ಮನವೊಲಿಸಿ ಇಲ್ಲಿ ಬರ್ತಾ ಇದ್ದಾರೆ. ಅವರು ನೀವು ಈಗ ಮನವಿ ಕೊಡಿ, ಮಿಕ್ಕಿದ್ದನ್ನು ನಾನು ಏನು ಮಾಡಬೇಕೋ ಮುಖಂಡರ ಜೊತೆನಲ್ಲಿ ಸೇರಿ ಇದು ಡಿನೋಟಿಫಿಕೇಷನ್ ಯಾವ ಥರ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀವಿ. ಇದರಲ್ಲಿ ನಾವು ಈಗ ಆಲ್ರೆಡಿ ಸಫಲರಾಗಿದ್ದೀವಿ. ನಿಮ್ಮದು ಪ್ರಿಲಿಮಿನರಿ ಸ್ಟೇಜು, ನಮ್ಮದು 4-1 6-1 ಹೋಗಿದ್ದ ಲ್ಯಾಂಡನ್ನು 1200 ಎಕರೆನ ನಾವು 2007 ಗೆಜೆಟ್ ಮಾಡೋದ್ರ ಮುಖಾಂತರ ಗವರ್ನರ್ ಸೈನ್ ಹಾಕ್ಸಿ ದೇರ್ ಈಸ್ ನೋ ಮೋರ್ ಲ್ಯಾಂಡ್ ಅಕ್ವಿಜೇಷನ್ ಇನ್ ಆನೇಕಲ್ ತಾಲೂಕು ಅಂತ ಬರ್ಸಿದ್ದೀನಿ ನಾನು. ಅದನ್ನೆಲ್ಲ ನಾನು ನಿಮ್ಗೆ ಕೊಡ್ತೀನಿ. ಈಗ ಅದೆಲ್ಲ ಹೇಳೋದು ಬೇಡ ಇವ್ರಿಗೆ, ಜಸ್ಟು ನಮ್ಗೆ ಬಿಡಿಸ್ಕೊಡಿ ಸರ್, ನಾವು ನಿಮ್ಗೇನು ಬೇಕೋ ಸಹಾಯ ಮಾಡ್ತೀವಿ ಅಂತ ಅಷ್ಟು ಹೇಳಿ ಮಿಕ್ಕಿದ್ದನ್ನ ನಾನು ಚಂದ್ರಾರೆಡ್ಡಿ ಅವ್ರ ಜೊತೆಯಲ್ಲಿ ಮತ್ತು ನಮ್ಮ ಇವ್ರ ಜೊತೆಯಲ್ಲಿ ಯಾರ್ಯಾರು ನೀವು ಒಂದು ಗ್ರೂಪ್ ಮಾಡ್ಕೊಳ್ಳಿ, ಒಂದು 10 ಜನ ಸಾಕು, ಎಲ್ಲರೂ ಏನು ಬೇಕಾಗಿಲ್ಲ. ಒಂದು 10 ಜನ ಮಾತಾಡೋರು, ನಾವು ಕರ್ದಾಗ ಬರೋರು ಒಂದು 10-12 ಜನ ಬಂದರೆ ಅದನ್ನು ಕ್ಯಾನ್ಸಲ್ ಮಾಡಿಸ್ಕೊಡ್ತೀನಿ ಅಂತ ಈ ಮೂಲಕ ನಾನು ಭರವಸೆ ಕೊಡ್ತಾ ಇದ್ದೀನಿ. ತಪ್ಪಾಗಿದೆ ಅಣ್ಣ, ನಿಮ್ಮನ್ನ ನಾವು ತಿಳ್ಕೊಳ್ತಾ ಇದ್ವಿ, ಆದರೆ ಕರೀಲಿಕ್ಕಾಗಿಲ್ಲ, ನಿಮ್ಮ ಸಲಹೆ ಪಡೆಯಲಿಕ್ಕೂ ಆಗಿಲ್ಲ. ದಯವಿಟ್ಟು ನಿಮ್ಮ ಸಲಹೆ, ನಿಮ್ಮ ಮಾರ್ಗದರ್ಶನ ಈ ಒಂದು ಭಾಗದ ರೈತರಿಗೆ ಇರಬೇಕಂತ ತಮ್ಮಲ್ಲಿ ವಿನಿಸ್ಕೊಳ್ತಾ ಇದ್ದೇವೆ. ಇಲ್ಲಿ ಬಂದು ರೈತರಿಗೆ ಧೈರ್ಯ ತುಂಬತಕ್ಕಂಥ ಮಾತನ್ನು ಹೇಳಿದಕ್ಕೋಸ್ಕರವಾಗಿ ನಮ್ಮ ಆಪ್ಕಮ್ಸ್ ಬಾಬು ಅವರು ಎನ್ನಾಗರ ಹೋರಾಟಗಾರರಾಗಿರ್ತಕ್ಕಂಥ ಆಪ್ಕಮ್ಸ್ ಬಾಬು ಅವರಿಗೆ ನಮ್ಮ ರೈತರ ಪರವಾಗಿ ಹಾಗೂ ನಮ್ಮ ಗ್ರಾಮದ ಎಲ್ಲ ಭೂಸ್ವಾಧೀನಕ್ಕೆ ಒಳಪಟ್ಟಿರ್ತಕ್ಕಂಥ ರೈತರ ಪರವಾಗಿ, ಸಾರ್ವಜನಿಕ ಪರವಾಗಿ ನಿಮಗೆ ಸ್ವಾಗತವನ್ನು. ಸುರೇಶ್ ಅಣ್ಣನ ಎಲೆಕ್ಷನ್ ಇದೆ, ವೋಟ್ ಹಾಕ್ಸ್ಬೇಕು ಅಂತ ಅಂದಾಗ ನಾವೆಲ್ಲ ಒಗ್ಗಟ್ಟಾಗಿ ನಾವು ವೋಟ್ ಹಾಕ್ತೀವಿ ಸರ್. ನಮ್ದೊಂದು ಚಿಕ್ಕ ಸಮಸ್ಯೆ, ಚಿಕ್ಕದಲ್ಲ ದೊಡ್ಡ ಸಮಸ್ಯೆ ಬಂದ್ಬಿಟ್ಟಿದೆ ಈ ಭಾಗದಲ್ಲಿ. ಎಲ್ಲ 10 ಗುಂಟೆ 20 ಗುಂಟೆ ಜಮೀನಿರೋಂಥ ಬಡಪಾಯಿಗಳು KDB ಅವರು ಸಡನ್ ಆಗಿ ನಮ್ಮ ಜಮೀನನ್ನ ಅಕ್ವೈರ್ ಮಾಡ್ತಾ ಇದ್ದಾರೆ ಅಂತ. ಆಗ ಇಮಿಡಿಯೇಟ್ ಆಗಿ ಶಿವಕುಮಾರನ್ ಫೋನ್ ಮಾಡಿ, MLA ಅವರು ಫೋನ್ ಮಾಡಿ ಇಲ್ಲಿಗೆ ಬರಲೇಬೇಕು ಅಂತ ಹೇಳಿ ಅರ್ಜೆಂಟ್ ಆಗಿ ಫಿಕ್ಸ್ ಆಗಿರೋ ಪ್ರೋಗ್ರಾಮ್ ಇದು. ನೀವು ಹೋರಾಟ ಮಾಡಿ ನಾವು ಎಲೆಕ್ಷನ್ ಬಹಿಷ್ಕಾರ ಮಾಡ್ತೀವಿ, ನಮ್ಗೆ ಓಟೇ ಬೇಡ, ನನಗೆ ಫಸ್ಟ್ ನಮ್ಮ ಜಮೀನು ಬೇಕು ಅಂತ ನೆನ್ನೆ ಚೇರ್ಮನ್ರು ಹೇಳ್ತಾ ಇದ್ರು. ನಾನು ಆ ನಿಟ್ಟಿನಲ್ಲಿ ಅಣ್ಣನ ಹತ್ರ ಮಾತಾಡಿ ಅವ್ರಿಗೂ ಈ ನೋಟಿಫಿಕೇಶನ್ ಅದೇನೋ ಹೊರಡಿಸಿದ್ರಲ್ಲ ಅದಕ್ಕೆ ಅವ್ರಿಗೆ ತಲುಪಿಸಾದ್ಮೇಲೆ ಅವರು ಇಲ್ಲ ನಾನು ಬರ್ತೀನಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಕೆಲವು 2 ನಿಮಿಷ 3 ನಿಮಿಷದಲ್ಲಿ ಬರ್ತಾರೆ. ದಯವಿಟ್ಟು ನೀವು ಶಾಂತಿಯಿಂದ ಇರಿ. ಇದು ಇವತ್ತೇನು ನಾವು KDB ಜಮೀನು ಇದೆಯಲ್ಲ ಇದೇನು ಅಕ್ವೈರ್ ಆಗಲ್ಲ, ಇನ್ನು ಸ್ಟಾರ್ಟಿಂಗ್ ಈಗ ಹೊರಡಿಸಿದ್ದಾರೆ ಇದನ್ನ, ಏನು ಅಬ್ಜೆಕ್ಷನ್ ಟೈಮ್ ಇದು, ಫೈನಲ್ ಏನು ನೋಟಿಫಿಕೇಶನ್ ಆ ಥರ ಏನು ಆಗಿಲ್ಲ. ನಾವು ಲಾಯರ್ಸ್ನೆಲ್ಲ ಚೆಕ್ ಮಾಡಿದ್ವಿ, ಇದನ್ನೇನು ಈ ಹಂತದಲ್ಲಿ ಏನು ಮಾಡ್ಬೋದು ಅಂತ, ಅದು ಇದನ್ನು ತೆಗ್ದಾಕ್ಬೋದು ಅಂತ ಹೇಳಿದ್ದಾರೆ. ಅಣ್ಣನೇ ಬಂದ್ಬಿಟ್ಟು ನಿಮ್ಗೆ ಮಾತು ಕೊಡ್ತಾರೆ. MLA ಅವರು ಬರ್ತಾ ಇದ್ದಾರೆ. ದಯವಿಟ್ಟು ನಿಮ್ಮನ್ನೆಲ್ಲ ಏನು ಕೇಳ್ಕೊಳ್ಳೋದು ಅಂದರೆ ಇವತ್ತೇನು 5 ಗ್ಯಾರಂಟಿಗಳು ಸಿದ್ದರಾಮಯ್ಯ ಸರ್ಕಾರ ಹೆಣ್ಮಕ್ಳಿಗೆ, ಮುಖ್ಯವಾಗಿ ಹೆಣ್ಮಕ್ಳಿಗೆ 2,000 ರೂಪಾಯಿ ಆಗಲಿಕ್ಕೆ ಗೃಹ ಜ್ಯೋತಿ ಎಲ್ಲ ಕೊಟ್ಟಿರೋದನ್ನ ದಯವಿಟ್ಟು ನೀವು ಉಪಯೋಗಿಸ್ತಾ ಇದ್ದೀರಾ ಅಂತ ಗೊತ್ತು. ಸುರೇಶ್ ಅಣ್ಣನ ಎಲೆಕ್ಷನ್ ಇರೋದ್ರಿಂದ ಅವ್ರು ಬರೋಕ್ಕಾಗುತ್ತೋ ಇಲ್ವೋ ನಿಮ್ಮ ಊರಿಗೆ, ದಯವಿಟ್ಟು ಒಂದು ಓಟ್ನ ಸುರೇಶ್ ಅಣ್ಣನ್ಗೆ ಹಾಕಬೇಕು. ಏಕೆಂದರೆ ಇವರು ಈ ಧ್ವನಿ ಎತ್ತಿದ್ದಾರೆ ತೆರಿಗೆ ಬಗ್ಗೆ. ದಕ್ಷಿಣ ಭಾರತದಲ್ಲಿ ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ 4,25,000 ಕೋಟಿಯಷ್ಟು ತೆರಿಗೆನ ನಾವು ಡೆಲ್ಲಿಗೆ ಕೊಡ್ತಾ ಇದ್ದೀವಿ. 4,25,000 ಕೋಟಿ ನೀವು ಅತಿ ಬಡವರು ಅಷ್ಟೇ, ಒಂದು ಬಿಸ್ಕೆಟ್ ಪ್ಯಾಕೆಟ್ ತಗೊಳ್ಳಿ, ಒಂದು ಕೋಲ್ಗೇಟ್ ಪೇಸ್ಟ್ ತಗೊಳ್ಳಿ, ಒಂದು ಸೋಪ್ ತಗೊಳ್ಳಿ, ಒಂದು ಅಕ್ಕಿ ಬೇಳೆ ಏನೇ ತಗೊಂಡ್ರು GST ನೀವು ಕಟ್ತಾ ಇದ್ದೀರಾ. ನಿಮ್ಮದು ಕಾಸು ಅಲ್ಲಿ ಹಣ ಡೆಲ್ಲಿಗೆ ಹೋಗ್ತಾ ಇದೆ. ಬಟ್ ವಾಪಸ್ ನಮಗೆ ಖಾಲಿ 4,25,000 ಕೋಟಿ ಕಟ್ಟಿದ್ರು ಖಾಲಿ 50,000 ಕೋಟಿ ಕೊಡ್ತಾ ಇದ್ದಾರೆ ವಾಪಸ್ಸು. ಅದರಲ್ಲಿ 50,000 ಕೋಟಿಲಿ ಈ ರೋಡ್ಗಳು, ಕಾವೇರಿ ನೀರಾಗ್ಲಿ ಏನು ಕೊಡಕ್ಕಾಗಲ್ಲ ನಾವು ನಿಮ್ಗೆ.
ಅದಕ್ಕೆ ಹೋರಾಟದ ಬಗ್ಗೆ ಇವರು ಧ್ವನಿ ಎತ್ತಿದ್ದಾರೆ. ಇವ್ರನ್ನ ಎಲ್ಲಾರನ್ನು ಉತ್ತರ ಭಾರತದಿಂದ ಎಲ್ಲರೂ ಇವ್ರನ್ನ ಸೋಲಿಸ್ಬೇಕು ಅಂತ ಎಲ್ಲಾ ಕಡೆಯಿಂದನೂ ಹೋರಾಟ ನಡೀತಾ ಇದೆ. ನಿಮ್ಮ ಸಹಾಯದಿಂದ ಈ ಹೋರಾಟ ಅವ್ರು ಮಾಡ್ತಾ ಇರೋದು. ಈಗ ಹಣಕಾಸು ನಮ್ಗೆ 4,25,000 ಕೋಟಿ ನಾವು ಕಟ್ಟಿದೀವಲ್ಲ, ಅಟ್ಲೀಸ್ಟ್ ಅರ್ಧ ಕಾಸಾದ್ರೂ ಬಂದು ನಿಮ್ಗೆ 2,000 ಕೊಡೋ ಕಡೆ 8,000 10,000 ಕೊಡ್ಬೋದು ನಾವು ಹೆಣ್ಮಕ್ಳಿಗೆ. ಈಗ ಏನು ನಮ್ಮ ಪ್ರಣಾಳಿಕೆ ಹೊಡಿಸಿದೀವೋ 1,00,000 ರೂಪಾಯಿ ವರ್ಷಕ್ಕೆ ಹೆಣ್ಮಕ್ಳಿಗೆ ಕೊಡಬೇಕು ಅಂತ ಪ್ರಣಾಳಿಕೆ ಹೊಡಿಸಿದ್ದಾರೆ. ರೈತರಿಗೆ GST ಏನ್ ಬೀಳ್ತಾ ಇದೆಯಲ್ಲ, ಪ್ಲಾಸ್ಟಿಕ್ ಪೈಪ್ಗಳಾಗ್ಲಿ, ಮೋಟರ್ಗಳಿಗಾಗ್ಲಿ, ನಮ್ಮ ಏನದು ಯೂರಿಯಾ ತಗೊಂತೀವೋ, ರಸಗೊಬ್ಬರಗಳು, ಔಷಧಿಗೆ, ಅದಕ್ಕೆ ಟೋಟಲ್ GSTನ ತೆಗ್ದಾಕ್ಬೇಕು ಅಂದ್ಬಿಟ್ಟು ನಮ್ಮ ಪ್ರಣಾಳಿಕೆಯಲ್ಲಿ ಹೊಡಿಸಿದೀವಿ. ಅದೇ ತರ ಗೌರ್ಮೆಂಟ್ ಏನು ಕೆಲಸಗಳ ಇದೆಯಲ್ಲ, ಹೆಣ್ಮಕ್ಳಿಗೆ 50% ರಿಸರ್ವೇಶನ್ ಮಾಡಿ ಮಕ್ಕಳಿಗೆ ಕೊಡ್ಲೇಬೇಕು ಅಂದ್ಬಿಟ್ಟು ಅದೊಂದು ಪ್ರಣಾಳಿಕೆಯಲ್ಲಿ ಹೊರಡಿಸಿದೀವಿ. ಈ ತರ ಸುಮಾರು ನಿಮ್ಗೆ 5 ಗ್ಯಾರಂಟಿಗಳು ನಾವೇನು ನಮ್ಮ ಸರ್ಕಾರದಲ್ಲಿ ಕೊಟ್ಟು ಕರ್ನಾಟಕದಲ್ಲಿ, ನೀವು ಅಲ್ಲೂ ಡೆಲ್ಲಿಲಿ 5 ಪಂಚನೆ ಅಂದ್ಬಿಟ್ಟು ನಿಮಗೆ ಕೊಡ್ತಾ ಇದೀವಿ ರೈತರಿಗೆ. ಯಾಕಂದ್ರೆ ರೈತರು ಅತಿ ಬಡವರು ಆಗ್ತಾ ಇದ್ದಾರೆ. ಏನು 10 ವರ್ಷದಲ್ಲಿ ನಾವು ನೋಡ್ತಿದ್ದಂಗೆ ಎಲ್ಲಾದ್ರ ಮೇಲೂ 18% GST ಕಟ್ಟಕ್ ಆಗಲ್ಲ. 18% ಉಳಿದ್ರೆ ಸುಮಾರು ಉಳಿಯುತ್ತೆ. ಯಾಕಂದ್ರೆ ನೀವು ಡೀಸೆಲ್ ತಗೊಂತೀರಾ, ಪೆಟ್ರೋಲ್ ತಗೊಂತೀರಾ, ಎಲ್ಲ ದಿನಸಿ ಸಾಮಾನುಗಳು ತಗೊಂತೀರಾ. ಅದ್ರ ಜೊತೆಗೆ ನೀವು ವ್ಯವಸಾಯ ಮಾಡೋದ್ರ ಮೇಲೂ ಎಲ್ಲಾದ್ರ ಮೇಲೂ ಟ್ಯಾಕ್ಸ್ ಬಂದಾಗ ಅದು ಹೊರೆ ಆಗುತ್ತೆ. ಯಾಕಂದ್ರೆ ನೀವು ಮಾರಾಟ ಮಾಡಕ್ ಹೋದಾಗ ನಿಮ್ಗೆ ಏನು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಏನ್ ಹೇಳ್ತಾರಲ್ಲ, ಮಿನಿಮಮ್ ಒಂದು ರೇಟ್ ಸಿಗ್ಬೇಕು. ನೀವೇನು ರಾಗಿಗಾಗ್ಲಿ, ನೀವು ಮಾವಿನಕಾಯಿ ಬೆಳೆದ್ರೆ, ಮಾವಿನ ಹಣ್ಣು ಬೆಳೆದ್ರೆ, ಏನೇ ತರಕಾರಿ ಬೆಳೆದ್ರು ನಿಮ್ಗೆ ಒಂದು ರೇಟ್ ಫಿಕ್ಸ್ ಆಗಿಲ್ಲ. ಆ ಗೌರ್ಮೆಂಟ್ ರೇಟ್ ನ ಫಿಕ್ಸ್ ಮಾಡಿಬಿಟ್ಟು ನಾವು ಅದನ್ನು ಗ್ಯಾರಂಟಿ ಅಂತ ಕೊಟ್ಟಿದೀವಿ. ಅದಕ್ಕಿಂತ ಕಮ್ಮಿ ಹಾಕೊಡುದು ಏನು ರೈತರಿಗೆ. ಆ ರೈತರದ್ದು ಒಂದು ಗ್ಯಾರಂಟಿ ನಾವು ಕೊಟ್ಟಾಗ ನಿಮ್ಗೆ ಏನೋ ಒಂದು ಸಮಾಧಾನ ವ್ಯವಸಾಯ ಮಾಡ್ಬೋದು. ಇಲ್ಲ ಅಂತಂದ್ರೆ ಏನು ಒಂದಿನ ಬೆಳೆದಿರ್ತೀವಿ, ಸಡನ್ನಾಗಿ ಟೊಮೆಟೊ ಬೆಳೆ ಬಿದ್ದೋಯ್ತು, ಇದು ಬಿದ್ದೋಯ್ತು ಅಂತ ಟೆನ್ಷನ್ ಇರ್ಕೊಡ್ದು. ಅದಕ್ಕೆ ರೈತರ ಪರವಾಗಿ ನಾವು 5 ನ್ಯಾಯ ತಂದಿದ್ದೀವಿ. ಆ ನ್ಯಾಯನ ನಿಮ್ಗೆ ಕ್ರಮೇಣ ನಿಮ್ಗೆ ಮುಟ್ಟಿಸ್ತೀವಿ. ಮನೆಗೂ ಆ ಪ್ಯಾಂಪ್ಲೆಟ್ ನ ಮುಟ್ಟಿಸ್ತೀವಿ. ರೈತಾಪಿ ವರ್ಗದವರು ಈಗ ಈ ಬೆಂಗಳೂರು ಭಾಗದಲ್ಲಿ ಯಾವಾಗ ಹೋದ್ರು ಸುರೇಶ್ ಅಣ್ಣ ನಮ್ಗೆ ಕುಡಿಯೋ ನೀರಿಂದು ಬೋರ್ವೆಲ್ ಸಮಸ್ಯೆ, ಕೆರೆ ಒಳಗಡೆ ನೀರಿದ್ರೆ ಅಟ್ಲೀಸ್ಟ್ ವ್ಯವಸಾಯ ಮಾಡ್ಬೋದು ನಾವು ಅಂತ 10 ವರ್ಷದಿಂದ ಕೂಗಿತ್ತು. ನಿಮ್ ಭಾಗದಲ್ಲೆಲ್ಲ ನಾವು ಕೆರೆ ತುಂಬಿಸ್ಕೊಂಡು ಬಂದಿದ್ದೀವಿ. ಸುಮಾರು ಜನಕ್ಕೆ ಗೊತ್ತಿರ್ಬೋದು. ನಿಮ್ ಕೆರೆಗಳು 67-68 ಕೆರೆಗಳನ್ನ ಕಾವೇರಿ ನೀರಿನ ಮೂಲಕ ಕೆರೆ ತುಂಬಿಸ್ಕೊಂಡ್ ಬಂದಿದ್ದೀವಿ. ಕೆರೆ ತುಂಬಿಸಿರೋ ಮೂಲಕ ಏನಾಗಿದೆ, ಇವತ್ತೇನ್ ಬೋರ್ವೆಲ್ ಬೇರೆ ಕಡೆ ಎಲ್ಲ ಬತ್ತೋಗಿರೋವು 7,000 ಬೋರ್ವೆಲ್ ಹೊಟ್ಟೋಗಿದ್ಯೋ, ನಿಮ್ ಭಾಗದಲ್ಲಿ ಅಟ್ಲೀಸ್ಟ್ ಬೋರ್ವೆಲ್ ನಾನು ನಿನ್ನೆ ಕೇಳ್ತಿದ್ದೆ ಚೇರ್ಮನ್ ನ, ನಮ್ ಭಾಗದಲ್ಲಿ ಚೆನ್ನಾಗಿದೆ ಅಣ್ಣ ನೀರು, ಕೆರೆಗಳು ಯಾವಾಗಲೂ ನೀರಿದೆ, ಕೆರೆಯಲ್ಲಿ ಇರೋದ್ರಿಂದ ಬೋರ್ವೆಲ್ ಅಲ್ಲೂ ನಮ್ ತೊಂದರೆ ಇಲ್ಲ ಅಂತ. ಸುಮಾರು ಕಡೆ ಒಂದೊಂದು ಬೋರ್ವೆಲ್ 2-2.5 ಸಾವಿರ ರೂಪಾಯಿಗೆ ಬೆಂಗಳೂರಲ್ಲಿ ನೀರು ಪರ್ಚೇಸ್ ಮಾಡ್ತಾ ಇದ್ದಾರೆ. ಇದೆಲ್ಲ ನೀವು ತಿಳ್ಕೋಬೇಕು. ಏನಂದ್ರೆ ಸುರೇಶ್ ಅಣ್ಣ ಏನು MP ಆದ್ರು 10 ವರ್ಷದಿಂದ 67 ಕೆರೆ ತುಂಬಿಸಬೇಕು ಅಂದ್ರೆ 180 ಕೋಟಿ ಅನುದಾನ 2016-17ರಲ್ಲಿ ಅದನ್ನ ಮಾಡಿರೋದಕ್ಕೆ ಇವತ್ತು ನೀರ್ನ ಟ್ರೀಟ್ ಮಾಡಿ ಕೆರೆ ಒಳಗಡೆ ಬಿಟ್ಟು ಆ ಕೆರೆ ಇವತ್ತು 67 ಕೆರೆ ನಮ್ಮ ಆನೇಕಲ್ ಭಾಗ, ಬೆಂಗಳೂರು ದಕ್ಷಿಣ ಭಾಗ, ಕೊನೆಗೆ ಆರೋಹಳ್ಳಿ ಮೂಲಕ ವಾಪಸ್ ಕಾವೇರಿ ನದಿಗೆ ಹೋಗ್ತಾ ಇದೆ. ಇವತ್ತು ಇವರೇ ಡೆಪ್ಯೂಟಿ CM ಅವ್ರ ಅಣ್ಣ ಆಗಿರೋದ್ರಿಂದ ಕಾವೇರಿನ ನಿಮ್ಮ ಊರುಗಳಿಗೆ ತರಬೇಕು ಅಂದ್ಬಿಟ್ಟು ಇವತ್ತು 50 MLD 5ನೇ ಫೇಸ್ ಕಾವೇರಿ ನೀರಿನಲ್ಲಿ 50 MLD ಆನೇಕಲ್ಗೆ ಅಂದ್ಬಿಟ್ಟೇನೆ ನೀರ್ನ, ಕುಡಿಯೋ ನೀರ್ನ ಪೈಪ್ ಮೂಲಕ ನಿಮ್ಮ ಮನೆಗಳಿಗೆ, ಹಳ್ಳಿಗಳಿಗೆ ಕೊಡಬೇಕು ಅಂತ ಒಂದು ಪ್ರೋಗ್ರಾಮ್ ಮಾಡಿದೀವಿ. ಸೊ ನೀವೇ ಅನ್ಕೊಳ್ಳಿ, BBMP BDO ಒಳಗಡೆ ಕಾವೇರಿ ನೀರು ಕೊಡ್ತಿದ್ರು ಸಿಟಿ ಅವ್ರಿಗೆ. ಈಗ ನಿಮ್ಗೇನೇನೆ ಹಳ್ಳಿಗೇನೇನೆ ನೀವು ಹಳ್ಳಿಗೆ ಕಾವೇರಿ ನೀರು ತಂದು ಕೊಟ್ಟಾಗ ನೀವೇನು ಕಮ್ಮಿ ಇಲ್ಲ, ನೀವು ಬೆಂಗಳೂರು ಒಳಗಡೆ ಸೇರ್ಕೊಂಡಂಗಂತ ನೀವು ಹೆಮ್ಮೆ ಪಡ್ಬೋದು. ಈ ತರ ಕೆಲಸ ಕಾರ್ಯಗಳು ನಮ್ಮ ಸುರೇಶ್ ಅಣ್ಣ ನಿಮಗೆ ತಂದ್ಕೊಡ್ತಾ ಇದ್ದಾರೆ. ಈಗ ಸರ್ಕಾರ ಇವತ್ತು 10 ವರ್ಷ ನೀವು ಮೋದಿ ಅವ್ರಿಗೆ ನೀವು ಓಟ್ ಹಾಕಿದ್ರಿ. ನೀವೇನಾದ್ರು ಸಾಹುಕಾರರಾಗಿದ್ದೀರೋ ಬಡವರಾಗಿದ್ದೀರೋ ನನ್ಗೆ ಗೊತ್ತಿಲ್ಲ, ನಾನು ಅದೇನು ಮಾತಾಡಕ್ ಹೋಗಲ್ಲ. ಬಟ್ ನೀವು 10 ವರ್ಷ ಆದ್ಮೇಲೆ ಬರೀ ಟಿವಿ ತೆಗೆದ್ರೆ, ಟಿವಿ ಏನೇ ಮಾಡಿದ್ರು ಬರೀ ಮೋದಿ ಅವ್ರದ್ದು ಇದು ಬರುತ್ತೆ ಎಲ್ಲಾನು. ಬಟ್ ನಮ್ಗೆ ಇಲ್ಲಿ ಸಲಿಕವಾಗಿ ಇಲ್ಲಿ ಊರುಗಳಲ್ಲಿ ನಮ್ಗೆ ಏನು ನಮ್ಮ ಜೋಬ್ನಲ್ಲಿ ಕಾಸು ಉಳ್ಕೊಳ್ತಾ ಇಲ್ಲ. ಯಾಕಂದ್ರೆ GST ಅಷ್ಟೊಂದು ಹೊಡ್ತಾ ಬೀಳ್ತಾ ಇದೆ. GST ಇಂದ ನಮ್ಮ ಜೀವನ ತುಂಬಾ ದುಬಾರಿ ಆಗಿದೆ. ನಾವು ಮುಂಚೆ ಇದ್ದಾಗ ಏನಾಗೋದು, ಪೆಟ್ರೋಲ್ ಬೆಲೆ, ಗ್ಯಾಸ್ ಬೆಲೆ ಎಲ್ಲ ಒಂದು ಕಡಿವಾಣ ಇತ್ತು. ಗೌರ್ಮೆಂಟ್ ಅವರು ಏನ್ ಮಾಡ್ತಿದ್ರು, ಪ್ರೈಮ್ ಮಿನಿಸ್ಟರ್ ಮನಮೋಹನ್ ಸಿಂಗ್ ಅವರು ಇಲ್ಲ ಬಡವ್ರಿಗೆ ಆಗಲ್ಲ ಅನ್ಬಿಟ್ಟು 350 ರೂಪಾಯಿಗೆ ಗ್ಯಾಸ್ನ ಇಟ್ಟಿದ್ರು. ಇವತ್ತು 350 ರೂಪಾಯಿ ಬಿಟ್ಬಿಟ್ಟು ಇವಾಗ 900-1000 ರೂಪಾಯಿ ತಟ್ಟಾಗಿದೆ ಗ್ಯಾಸ್ ಮನೇಲಿ ಅಡಿಗೆ ಮಾಡೋಂಥದ್ದು.
ಪೆಟ್ರೋಲು 70 ರೂಪಾಯಿ ಇತ್ತು, ಡೀಸೆಲ್ 60 ರೂಪಾಯಿ ಇತ್ತು. ಇವತ್ತು ಡೀಸೆಲ್ 80 ರೂಪಾಯಿ ಆಗಿದೆ, ಪೆಟ್ರೋಲು 100 ರೂಪಾಯಿ ಆಗಿದೆ. ನೀವು ಯಾರೇ ಆದ್ರೂ ನಿಮ್ಮ ಮನೆಯಲ್ಲಿ ಒಂದು ಸ್ಕೂಟರ್ ಇದ್ದೇ ಇರುತ್ತೆ, ಒಂದು ಕಾರ್ ಇದ್ದೇ ಇರುತ್ತೆ. ಮನೆಗೆ ಬೆಳಗಿಂದ ಹೊರಟಾಗ ನಿಮ್ಗೆ ಒಂದು ತಿಂಗಳಲ್ಲಿ ಒಂದು 3-4 ಸಾವಿರ ರೂಪಾಯಿ ಟ್ಯಾಕ್ಸೇ ಬೀಳುತ್ತೆ ನಿಮ್ಗೆ. ಒಬ್ಬೊಬ್ರು ಬಡವರಾದ್ರೂ 3-4 ಸಾವಿರ ರೂಪಾಯಿ ಟ್ಯಾಕ್ಸ್. ಇವತ್ತೇನು ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಾವು 5 ಗ್ಯಾರಂಟಿ ಕೊಟ್ಟಿದೀವಲ್ಲ, ಅಟ್ಲೀಸ್ಟ್ ನಿಮ್ಗೆ 7ರಿಂದ 8 ಸಾವಿರ ರೂಪಾಯಿ ಒಂದು ಹೆಣ್ಮಗುಗೆ ಒಬ್ಬರಿಗೆ ತಲುಪ್ತಾ ಇದೆ. ಯಾಕಂದ್ರೆ ಒಂದು 200 ಯೂನಿಟ್ ಕರೆಂಟ್ ಅಂದ್ರೆ ಫ್ರೀಯಾಗಿ 1,700 ರೂಪಾಯಿ ಆಗುತ್ತೆ. 2,000 ರೂಪಾಯಿ ನಿಮ್ಗೆ ಮನೆಗೆ ನಿಮ್ ಕೈ ಕೊಡ್ತಾ ಇದ್ದಾರೆ. 10 kg ಅಕ್ಕಿ ಕೊಡ್ತಾ ಇದ್ದಾರೆ. ಇದೆಲ್ಲ ನೀವು ಫ್ರೀ ಬಸ್ಸು, ನೀವೆಲ್ಲ ದೇವಸ್ಥಾನಗಳಿಗೆ ಹೆಣ್ಮಕ್ಳೆಲ್ಲ ಹೋಗ್ಬೋದು, ನೀವು ಎಲ್ಲಿ ಬೇಕಾದ್ರೂ ಓಡಾಡ್ಬೋದು ಕರ್ನಾಟಕದಲ್ಲಿ. ಇದೆಲ್ಲಾನು ಜನಪ್ರಿಯ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅದೇ ಡೆಲ್ಲಿಯಿಂದ ನಾವು ಗೆಲ್ಸ್ಕೊಟ್ವಲ್ಲ, ಅವ್ರು ಒಬ್ರು ಏನು ನಮಗೆ ಜನಪರ ಕಾರ್ಯಕ್ರಮಗಳು ಕೊಡ್ಲಿಲ್ಲ. ಇದೆಲ್ಲ ನೀವು ಅರಿವು ಮಾಡಿಕೊಂಡು ಈ ಬರುವಂತ 26ನೇ ತಾರೀಕು ದಯವಿಟ್ಟು ನಿಮ್ಮ ಅಮೂಲ್ಯವಾದ ಮತನ ಸುರೇಶ್ ಅಣ್ಣನ್ಗೆ ದಯವಿಟ್ಟು ವೋಟ್ ಹಾಕ್ಬೇಕು ಅಂತ ಹೇಳ್ತೀನಿ. ಇನ್ನ ಶಿವಕುಮಾರಣ್ಣ ಅವ್ರನ್ನ ಬಂದ್ರು, ಅವ್ರನ್ನ ನಿಮ್ಮ ಮನವಿನ ನೀವು ಕೂಗಾಗೆ ಕೇಳಿ, ನೀವು ವೋಟ್ ಹಾಕಿ ವೋಟ್ ಮೊದಲೇ ತಿಳಿದಿದೆ ನಿಮಗೆಲ್ಲ. ಹಲವಾರು ದಿನಗಳಿಂದ ನಮ್ಮ ಹೋರಾಟ ನಡೀತಾ ಇದೆ ಈ KADB ಭೂಸ್ವಾಧೀನದ ವಿರುದ್ಧ. ಮೊದಲನೇದಾಗಿ ನಾವು ಪತ್ರನ KADBಗೆ ಒಂದು ಕೊಟ್ಟಿದ್ವಿ, ಮನವಿ ಪತ್ರನ. ಹಾಗೆ ನಮ್ಮ ಅಹವಾಲುಗಳನ್ನು ಶಾಸಕರಿಗೆ ಮತ್ತು ಉಸ್ತುವಾರಿ ಸಚಿವರಿಗೆಲ್ಲ ನೀಡಿದ್ದೀವಿ. ಇವತ್ತು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ನಮ್ಮ ಗ್ರಾಮಕ್ಕೆ ಆಗಮಿಸಿದರು. ಅವ್ರಿಗೂ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಆ ಮನವಿ ಪತ್ರದಲ್ಲಿ ನಾವು ಹಲವಾರು ಅಂಶಗಳನ್ನು ನಾವೆಲ್ಲ ತೋರಿಸಿದ್ದೀವಿ. ಏನೇನು ಸಮಸ್ಯೆ ಇದೆ, ವಾಸ್ತವವಾಗಿ ಯಾವ ರೀತಿ ಇದೆ, ಆದರೆ KADB ಹೊರಡಿಸಿರೋ ಅಧಿಸೂಚನೆಯಲ್ಲಿ ಏನಿದೆ ಇದನ್ನೆಲ್ಲ ನಾವು ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಬಹುಶಃ ನಮ್ಮ ಮನವರಿಕೆಯನ್ನು ಅವರು ಸ್ವೀಕರಿಸಿ ಮುಂದಿನ ದಿನಗಳಲ್ಲಿ ನಮಗೆ ನ್ಯಾಯ ಕೊಡ್ತಾರೆ ಅನ್ನುವಂಥ ಒಂದು ವಿಶ್ವಾಸ ಇದೆ. ಇವತ್ತು ನಮ್ಮ DK ಶಿವಕುಮಾರ್ ಸಾಹೇಬರು ಬಂದು ಇಲ್ಲಿ ರೈತರು ಉದ್ದೇಶಿ ಮಾತಾಡಿದ್ರು. ಈ ಚುನಾವಣೆ ಇರೋದ್ರಿಂದಾಗಿ ಅವರು ಯಾವುದೇ ಒಂದು ಭರವಸೆಯನ್ನು ಅಧಿಕೃತವಾಗಿ ಯಾವುದೇ ಘೋಷಣೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಿಮ್ಮ ಬೆನ್ನಿಂದ ನಾವು ನಿಂತಿರ್ತೀವಿ ಅಂತ ಹೇಳಿದ್ದಾರೆ. ಆ ಧೈರ್ಯ ಒಂದು ಕೊಟ್ಟಿದ್ದಾರೆ. ನೋಡೋಣ, ಮುಂದಿನ ದಿನಗಳಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅಂತ ವಿಶ್ವಾಸ ಇದೆ. ನ್ಯಾಯ ಸಿಕ್ಕಿಲ್ಲ ಅಂದರೆ ನಮ್ಮ ಹೋರಾಟ ಆಲ್ರೆಡಿ ನಮ್ಮ ಸಮಿತಿ ಒಂದು ರಚನೆ ಮಾಡಿದ್ದೀವಿ, ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ಅಂತ. ಆ ಸಮಿತಿ ಪ್ರಕಾರ ನಾವು ಹಲವಾರು ಕಾರ್ಯಕ್ರಮಗಳನ್ನು ಆಲ್ರೆಡಿ ಯೋಚನೆ ಮಾಡಿದ್ದೀವಿ. ಮುಂದೆ ವಿಧಾನಸೌಧ ಚಲೋ ಅಂತ ಕಾರ್ಯಕ್ರಮ ಒಂದು ಯೋಜನೆ ಮಾಡಬೇಕು ಅಂತಿದ್ದೀವಿ. ಅಥವಾ ಇನ್ನೂ ನಮಗೇನಾದರೂ ನ್ಯಾಯ ಸಿಕ್ಕಿಲ್ಲ ಅಂದರೆ ಉಗ್ರವಾದ ಹೋರಾಟಗಳನ್ನು ನಾವೆಲ್ಲ ಯೋಜನೆ ಮಾಡಿದ್ದೀವಿ. ಆದರೆ ಇವತ್ತು ನಮ್ಮ ಉಪಮುಖ್ಯಮಂತ್ರಿಗಳು ನೀಡಿದ ಕೆಲವೊಂದು ಆಶ್ವಾಸನೆಗಳಿಂದ ನಾವು ಈಗ ಒಂದು ಚುನಾವಣೆ ಮುಗಿಯುವವರೆಗೂ ನಾವು ಕಾಯ್ತಾ ಇದ್ವಿ. ಅವರು 27ನೇ ತಾರೀಕು ನಮ್ಮನ್ನು ಮೀಟ್ ಮಾಡಿ ಅಂತ ಹೇಳಿದ್ದಾರೆ. 27ನೇ ತಾರೀಕು ಅವ್ರನ್ನ ನಾವು ಒಂದಷ್ಟು ಜನ ತಂಡ ಹೋಗಿ ಅವ್ರನ್ನ ಮೀಟ್ ಮಾಡಿ ಅವರು ಮುಂದಿನ ಯೋಜನೆ ಏನು ಮಾಡ್ತಾರೆ ಅದ್ರ ಮೇಲೆ ನಾವು ನಮ್ಮ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ಯೋಚನೆ ಮಾಡ್ತೀವಿ. ಅವರು ನಮ್ಮ 16/3/2024ರಲ್ಲಿ ನಮ್ಮ ಅಂದೇನಹಳ್ಳಿ ಪಂಚಾಯಿತಿಯ 4ರಿಂದ 5 ವಿಲೇಜಸ್ದೇನು ಅಕ್ವೈರ್ ಮಾಡಿದ್ದಾರೆ ಅಕ್ವಿಜೇಷನ್ KADB ಅವರು. ಇದು ಅವೈಜ್ಞಾನಿಕ ಅಂತ ಮೊದಲಿಂದ ಹೇಳ್ಕೊಂಡೇ ಬಂದಿದ್ದೀವಿ. ಬಟ್ ಈಗ ಏನಾಗಿದೆ ಅಂದರೆ ಈಗ ಸರ್ಕಾರಕ್ಕೆ ಮುಟ್ಟಿದೆ. ನಿಮ್ಮ ಮೀಡಿಯಾ ಏನು ನಮ್ಮ ಸಹಕಾರ ನೀವು ಏನು ಕೊಟ್ಟಿದ್ದೀರ, ನೀವು ಈ ಮೀಡಿಯಾದವರು ನಮ್ಗೆ ಸಹಕಾರ ಕೊಟ್ಟಿದ್ದಕ್ಕೆ ಸರ್ಕಾರಕ್ಕೆ ಮುಟ್ಟಿದೆ, ಸುಮಾರು ಅಧಿಕಾರಿಗಳಿಗೆ ಮುಟ್ಟಿದೆ. ಇನ್ನೊಂದು, ಈಗ ಉಪಮುಖ್ಯಮಂತ್ರಿ ನಮ್ಮ ಊರಿಗೆ ಬರಬೇಕಂದ್ರೆ ಅವ್ರಿಗೆ ಎಲ್ಲ ಕಡೆಯಿಂದ ಪ್ರೆಷರ್ ಹೋಗಿದೆ. ಈ ಥರ ರೈತರಿಗೆ ಅನ್ಯಾಯ ಆಗ್ತಾಯಿದೆ, ಹೋಗಿ ನೋಡಿ ಅಂತ ಸುಮಾರು ಜನ ಹೇಳಿದ್ದಾರೆ. ಅವರು ಹೇಳಿದ ಮೇಲೆ ಅವರೇ ಈಗ ನಿಮ್ಮ ಊರಿಗೆ ಬರ್ತೀವಿ ಅಂತ ಹೇಳಿದ್ರು. ಬಂದು ನಮ್ಮ ಅಹವಾಲನ್ನು ಕೇಳಿದ್ರು, ಆಲಿಸಿದ್ರು, ತುಂಬ ಚೆನ್ನಾಗಿ ಆಲಿಸಿದ್ರು. ಇದು ಸಾಧಕ ಬಾಧಕ ಏನಿದೆ, ಯಾವ ಥರ ಇದೆ ಎಲ್ಲ ಹೇಳಿ ಮುಂದಿನ ಕ್ರಮ ನೀವು ಬನ್ನಿ, ನಿಮ್ಮ ಜೊತೆ ನಾವು ಇದ್ದೀವಿ ಅಂತ ಹೇಳಿದ್ದಾರೆ. ಅದರಿಂದ ನಮಗೆ ತುಂಬ ಖುಷಿ ಆಗ್ತಾ ಇದೆ ಈ ವಿಚಾರ. ಅವರು ನಮ್ಮ ಅಹವಾಲನ್ನು ಸ್ವೀಕರಿಸಿ ನಮಗೆ ಒಳ್ಳೆ ಒಂದು ಇದು ಮಾಡಿಕೊಡ್ತಾರೆ ಅಂತ ನಮಗೆ ನಂಬಿಕೆ ಇದೆ. ಸರ್ಕಾರದ ಗಮನಕ್ಕೆ ಸಹ ಹೋಗಿದೆ. ಆ ಒಂದು ವಿಚಾರದ ಮೇಲೆ ಇವತ್ತಿನ ದಿವಸ ನಮ್ಮ ಶಾಸಕರು ಹಾಗೂ ನಮ್ಮ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ಜಿ ಅವರನ್ನು ಈ ಗ್ರಾಮಕ್ಕೆ ಭೇಟಿ ಕೊಟ್ಟರು. ಸರ್, ಅಂದೇನಹಳ್ಳಿ ಒಂದು ಏನು ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಭೂಸ್ವಾಧೀನ ಪ್ರಕ್ರಿಯೆಯನ್ನು ನಾನು ತಕ್ಷಣವೇ ಅದರ ಬಗ್ಗೆ ಪರಿಶೀಲಿಸಿ ಕ್ರಮ ಕೈಗೊಳ್ತೇನೆ. ಏನು 27ನೇ ತಾರೀಕು ಈ ಚುನಾವಣೆ ಮುಗಿದ ಮೇಲೆ ಬನ್ನಿ, ನಿಮ್ಮ ಸಮಸ್ಯೆಗಳಿಗೆ ನಾನು ಭಾಗಿಯಾಗ್ತೀನಿ ಎಂಬುದರ ಬಗ್ಗೆ ಅವರು ಹೇಳಿದರು. ಇದು ನಮ್ಮ ರೈತ ಜಾತಿಗೆ ಅತ್ಯಂತ ಸಂತೋಷದಾಯಕವಾದ ವಿಚಾರ.
ನಿಜವಾಗಲೂ ಅವರು ವಿಚಾರವನ್ನು ನೆರವೇರಿಸಿದ್ದೆ ಆದರೆ ಅವರು ನಿಜವಾದ ರೈತರ ಪಾಲಿಗೆ ದೇವರಂತ ನಾವು ಹೇಳೋಕೆ ಸಿದ್ಧವಾಗಿದ್ದೇವೆ. ಯಾಕಂದರೆ ಈ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಅವರ ಒಂದು ಅಧಿಕಾರದ ವಿಷಯದಲ್ಲಿ ಅವ್ರು ಮಾಡಿದ್ರೆ ಭಾಳ ಈಸಿ ಆಗ್ತದೆ, ನಮ್ಮ ಹೋರಾಟ ಆದರೆ ಭಾಳ ಕಷ್ಟ ಆಗ್ತದೆ. ಅದನ್ನು ರೈತರಿಗೆ ಅನುಕೂಲ ಮಾಡ್ತೀವಿ ಅನ್ನೋ ವಿಷಯ ಇಲ್ಲಿ ಹೇಳಿದ್ದಾರೆ. ಅವರಿಗೆ ನಮ್ಮ ರೈತರ ಪರವಾಗಿ, ನಮ್ಮ ಹೋರಾಟ ಸಮಿತಿಯ ಪರವಾಗಿ, ನಮ್ಮ ಅಂದೇನಹಳ್ಳಿ ಹಾಗೂ ಮುತ್ತಾರು ಅಮಾನಿಕೆರೆಯ ರೈತರ ಪರವಾಗಿ ಆ ಒಂದು ಡಿ.ಕೆ. ಶಿವಕುಮಾರ್ ಅವರಿಗೆ ನಾವು ವಂದಿಸ್ತಾ ಈ ನಮ್ಮ ಹೋರಾಟ ಜಯ ಸಿಗಲಿ, ನಿಮ್ಮ ಎಲ್ಲರ ಒಂದು ಪ್ರೋತ್ಸಾಹ ನಮಗಿಲ್ಲ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಕೆಡಿಬಿ ಅಧಿಕಾರಿಗಳು ಬಂದರೆ ಯಾವುದೇ ಪ್ರಕ್ರಿಯೆ ಕೆಡಿಬಿ ಅದು 4-1 ಆಗ್ತದೆ, ಬರಲಿ. ನಮ್ಮ ಶಕ್ತಿಯನ್ನು, ನಮ್ಮ ದೈಹಿಕ ಶಕ್ತಿ ಉಪಯೋಗಿಸ್ತೀವಿ. ಅವರನ್ನು ಯಾವ ರೀತಿ ಮೆಟ್ಟು ನಿಲ್ಲಬೇಕು ಅನ್ನೋದ್ರ ಬಗ್ಗೆ ನಾವು ಮಾಡ್ತೇವೆ. ಅದ್ರ ಬಗ್ಗೆ ಲವಲೇಶ ಇದು ಈಗಾಗಲೇ ನಾವು ಹೇಳಿದ್ದೇವೆ. ನಾವೇನೇ ಆಗಲಿ 1 ಇಂಚು ಭೂಮಿಯನ್ನು ನಾವು ಕೊಡೋದಿಲ್ಲ. ಅದು ರಾಜಕೀಯ ವ್ಯವಸ್ಥೆ ಮುಖ್ಯವಾಗಿರಲಿ, ನ್ಯಾಯಾಲಯ ಮುಖ್ಯವಾಗಿರಲಿ, ಅಥವಾ ನಮ್ಮ ರೈತರ ಶಕ್ತಿ ಉಪಯೋಗಿಸಿ ಹೋರಾಟದ ಮುಖ್ಯವಾಗಿರಲಿ, ನಾವು ಇದನ್ನು ಹೋರಾಟ ಮಾಡೇ ಮಾಡ್ತೇವೆ. ಅಲ್ಲಿರ್ತಕ್ಕಂಥ 600 ಜನ ರೈತರಲ್ಲ, ನಮಗೆ 6,000 ಜನ ರೈತರು ಸಂಘಟನೆಗಳ ಬೆಂಬಲ ನಮಗಿದೆ. ಅಂತಹ ಸುದೀರ್ಘವಾದ ಕೆಚ್ಚದೆ ಹೋರಾಟವನ್ನು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಭೂಮಿಯನ್ನು ಬಿಡೋದಿಲ್ಲ, ಅದಂತೂ ಖಂಡಿತ. ನಾನು ಇಲ್ಲಿ ಒಂದು ಅಮಾನಿಕೆರೆ ಇದೆ, ಅಂದೇನಹಳ್ಳಿಯಿಂದ ಮುತ್ತಾನ್ಲೂರಿಂದ ಅಂದೇನಹಳ್ಳಿ ಟು ಬಿದಿರುಗುಪ್ಪೆ ಅಮಾನಿಕೆರೆ ಅಂತಿದೆ. ಅದು 24 hours ನೀರು ಓಡೋ ಜಾಗ, ಅದು ಫುಲ್ಲು ನೀರಾವರಿ ಜಾಗ. ಇದ್ರ ಹಿಸ್ಟ್ರಿ ಏನು ಅಂದರೆ, ಮುತ್ತಾನ್ಲೂರು ಅಮಾನಿಕೆರೆ ಅನ್ನೋದು ಬಂದು ಬರೀ ಭತ್ತ ಬೆಳೆಯುವಂಥ ಜಾಗ. ಯಾವಾಗ 15 ವರ್ಷಕ್ಕೆ ಹಿಂದೆ ಬರೀ ಭತ್ತ ಬೆಳೀತಾ ಇದ್ರು. ಆವಾಗ 24 hours ನೀರು ಓಡ್ತಾ ಇತ್ತು. ಬಟ್ ಇಡೀ ಭತ್ತ ಬೆಳೆದು ಇಡೀ ಆನೇಕಲ್ ತಾಲೂಕಿಗೆ, ಸರೌಂಡಿಂಗ್ ತಾಲೂಕಿಗೆಲ್ಲ ಸಪ್ಲೈ ಆಗ್ತಾ ಇತ್ತು ಭತ್ತ. ಅಂಥ ಅಮಾನಿಕೆರೆ ಇವತ್ತು ಗಬ್ಬುನಾಥ ಹೊಡ್ಕೊಂಡು ಕೂತ್ಕೊಂಡಿದೆ. ಏನು ರೀಸನ್ ಅಂದರೆ, ಅಲ್ಲಿ ಮೇಲೆಯಿಂದ ಬಯೋಕಾನ್ ವಾಟರು, ನಾರಾಯಣದ ಹೃದಯಲಿಯಿಂದ ಬರೋ ವಾಟರು ಎಲ್ಲನೂ ಬಂದು ಅಲ್ಲಿ ಫುಲ್ಲು ಮುತ್ತಾನ್ಲೂರಿಗೆಲ್ಲ ಕಲುಷಿತ ಆಗಿಬಿಟ್ಟಿದೆ. ಕಲುಷಿತ ಆಗಿ ಇವಾಗ ಆ ನೀರೆಲ್ಲ ಅಮಾನಿಕೆರೆ ತುಂಬಿ ಬಿದಿರುಗುಪ್ಪೆ ಕೆರೆಗೆ ಬೀಳ್ತಾ ಇದೆ. ಈ ಕಲುಷಿತ ಆಗಿರೋದ್ರಿಂದಲೇ ಇವಾಗ ಭತ್ತ ಬೆಳೆಯೋದು ರೈತರೆಲ್ಲನೂ ಕೂಡ ಸುಮ್ಮನೆ ಸೈಲೆಂಟಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಏನು ಅಲ್ಲಿ ಬೆಳೆಯೋಕ್ಕಾಗ್ತಾ ಇಲ್ಲ. ಎಲ್ಲಿ ಎತ್ತರ ಪ್ರದೇಶದಲ್ಲಿರೋ ಭೂಮಿಗಳಿದ್ದಾವೆ ಅಲ್ಲಿ ಬಂದು ರೈತರು ಏನು ಮಾಡ್ತಾ ಇದ್ದಾರೆ, ರೇಷ್ಮೆ, ತರಕಾರಿ, ಹಣ್ಣು, ಹಂಪಲು, ಅದು ಸೊಪ್ಪು ಎಲ್ಲ ಬೆಳೆದು ಇವತ್ತು ಅವ್ರ ಜೀವನ ಸಾಗಿಸ್ತಾ ಇದ್ದಾರೆ. ಇವತ್ತು ಅಮಾನಿಕೆರೆ ಗಬ್ಬುನಾಥ ಹೊಡೆಯೋಕ್ಕೆ ಮುಖ್ಯವಾದ ಕಾರಣ ಬಂದು ನಮ್ಮ ಸರ್ಕಾರಗಳು. ಇದು ಮಾತ್ರ ಹೇಳೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಇದು ಸರ್ಕಾರದಿಂದ ಆಗಿರುವ ತೊಂದರೆ. ಈಗ ಅದ್ರ ಮೇಲೆ ಬಂದರೆ, ಇವಾಗ ಇಲ್ಲಿ ರೇಷ್ಮೆ, ಒಂದು ಅಂದೇನಹಳ್ಳಿ ಬಂದು ರೇಷ್ಮೆ ಬೆಳೆಯುವಂಥ ಜಾಗ. ಇವತ್ತು ಬಿತ್ತನೆ ಗೂಡು ಏನಿದೆ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ ರೀಚ್ ಆಗ್ತಾ ಇದೆ. ಬಿತ್ತನೆ ಮಾಡೋಕ್ಕೆ ಇವತ್ತು ಅಂಥ ಭೂಮಿಯನ್ನು ಇವರು KIADBಗೆ ಅಕ್ವಿಸಿಷನ್ಗೆ ಹಾಕಿದ್ದಾರೆ. ಮೀನ್ಸ್ ಇದು ಬಂದು ರಾ ಮೆಟೀರಿಯಲ್ ಸಪ್ಲೈ ಆಗೋದು ಬಂದು ಅಂದೇನಹಳ್ಳಿಯಿಂದಲೇ. ಏನು 75 ಎಕರೆ ಜಮೀನಲ್ಲಿ ಏನು ಇವತ್ತು ರೇಷ್ಮೆ ಗೂಡು ಬೆಳೀತಾ ಇದ್ದಾರೆ, ಅದೆಲ್ಲ ಬಿತ್ತನೆಗೆ ಹೋಗುತ್ತೆ. ಟೆಕ್ಸ್ಟೈಲ್ ಕಂಪ್ನಿಗಳಿಗೆ ಹೋಗ್ತಾ ಇರೋದು ಇವತ್ತದು. ರಾ ಮೆಟೀರಿಯಲ್ ಮುಖ್ಯ ಉದ್ದೇಶನ ರಾ ಮೆಟೀರಿಯಲ್ ಸಪ್ಲೈ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ಗೆ. ಈಗ ನಿಮ್ಮ ಒತ್ತಾಯ ಈಗ ಹಿಂಪಡಿಬೇಕು ಅಂತ. ಹೌದು. ಆಮೇಲೆ ಇನ್ನೂ ಒಂದು ಏನು ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂದರೆ, ನಂದು ಕೂಡ 4 ಎಕರೆ ದ್ರಾಕ್ಷಿ ತೋಟ ಇದೆ. ನಾನು 2016 ಗಂಟೆ ಒಂದು MNC ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಈಗ ನನಗೆ ತೋಟ ಇರೋದ್ರಿಂದ ನಾನು MNC ಕಂಪ್ನಿಯಲ್ಲಿ ಕೆಲಸ ಬಿಟ್ಟು ಈಗ ನಾನು ದ್ರಾಕ್ಷಿ ಬೆಳೀತಾ ಇದ್ದೀನಿ. ಇವತ್ತು ಒಂದೇ ಸರಿ ನಾನು ಇನ್ನೊಂದು 20 ವರ್ಷಕ್ಕೆ ನನ್ನ ಜೀವನೋಪಾಯಕ್ಕೆ 20 ವರ್ಷಕ್ಕೆ ಏನೇನೆಲ್ಲ ಸೆಟಪ್ ಮಾಡ್ಕೋಬೇಕು, ನನ್ನ ತೋಟನ ಎಲ್ಲ ಸೆಟಪ್ ಮಾಡ್ಕೊಂಡಿದ್ದೀನಿ. ಇವತ್ತು ಬಂದು ನನ್ನ ತೋಟನೂ ಕೂಡ ಅಕ್ವಿಸಿಷನ್ಗೆ ಆಗಿಬಿಟ್ಟಿದ್ದಾರೆ. ನಾವು ಏನು ಮಾಡೋದು? ನಮ್ಮ ಜೀವನ ಹೇಗೆ, ನಮ್ಮ ಮಕ್ಕಳ ಮರಿಯ ಜೀವನ ಹೇಗೆ, ನಾವು ಹೆಂಗೆ ಮಕ್ಕಳನ್ನ ಸಾಕೋದು, ನಮ್ಮ ಸಂಸಾರನ ಹೇಗೆ ನಾವು ನಿಭಾಯಿಸೋದು? ಇದು ನನಗೆ ಒಬ್ಬ ತೊಂದರೆ ಅಲ್ಲ, ಎಲ್ಲರದ್ದು ಕೂಡ. ಹೌದು, ನಮ್ಮ ಒತ್ತಾಯ ಏನು ಅಂದರೆ, KIADB ಅವರು ಇದು ಖಂಡಿತ ಕೈ ಬಿಡಲೇಬೇಕಾಗುತ್ತೆ. ನಾವು ಕೈ ಬಿಡಲಿಲ್ಲ ಅಂದರೆ ನಾವು ಉಗ್ರವಾದಂಥ ಹೋರಾಟ ಮಾಡಬೇಕು. ಸರಿನೇ, ಎಲ್ಲ ಎಂತಹ ಚಳುವಳಿಗೂ ಕೂಡ ನಾವು ಶತಸಿದ್ಧ. ನಾವೆಲ್ಲ ರೈತರೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದು, ನಮ್ಮ MB ಪಾಟೀಲ್ ಅವ್ರಿಗೆ ಇನ್ನೊಂದು ಸಜೆಷನ್ನು. ಬಿಜಾಪುರ ಹಿಂದುಳಿದ ಪ್ರದೇಶ, ಬಿಜಾಪುರ ನಿಮ್ಮ ಸ್ವಂತ ಕಾನ್ಸ್ಟಿಟ್ಯೂನ್ಸಿ ಬಂದು ಬಿಜಾಪುರ. ನೀವು ಈಗ KIADBಯಲ್ಲಿ ಮೀನ್ಸ್ ಅಲ್ಲಿ ಬಂದು ಮಿನಿಸ್ಟರ್ ಆಗಿದ್ದೀರಾ, ನೀವು ಅದಕ್ಕೆ ಸಂಬಂಧಪಟ್ಟಿರುವಂಥ ಮಿನಿಸ್ಟರ್ ಆಗಿದ್ದೀರಾ. ನೀವು ಇಲ್ಲಿರೋ ಏನು ಭೂ ಅಕ್ವಿಸಿಷನ್ ಇದೆ ಅಲ್ವಾ, ಭೂ ಸ್ವಾಧೀನ, ಅದನ್ನ ನೀವು ಬಿಜಾಪುರಕ್ಕೆ ತಗೊಂಡೋಗಿ ಅಲ್ಲಿ ರೈತರಿಗೆ
4 ಪಟ್ಟಲ್ಲ 10 ಪಟ್ಟು ಭೂಮಿಗಿರೋ ಅಲ್ಲಿ ಏನು ವ್ಯಾಲ್ಯೂ ಇದೆ ಅದರ 10 ಪಟ್ಟು ನೀವು ಅಲ್ಲಿರೋ ರೈತರಿಗೆ ಕೊಟ್ಟು ಅವರು ಕೊಟ್ಟರೆ ನೀವು ಅವ್ರದ್ದು ಜೀವನ ಸುಧಾರಣೆ ಆಗುತ್ತೆ. ಅಲ್ಲಿ ಇನ್ನೊಂದು ಏನು ಅಂದರೆ ಅಲ್ಲಿ ಎಂಪ್ಲಾಯ್ಮೆಂಟ್ ಕೂಡ ಕ್ರಿಯೇಟ್ ಆಗುತ್ತೆ. ನೀವು ಆ ಕೆಲಸ ಮಾಡಿ. ಇಲ್ಲಿ ಆನೇಕಲ್ ತಾಲೂಕಲ್ಲಿ ಇದು ಫಲವತ್ತಾದಂಥ ಭೂಮಿ, 3 ಇಂಚ್ ನೀರು ಇರುವಂಥ ಭೂಮಿ. ನಮ್ಮ ತೋಟದಲ್ಲಿ ಈಗ 3 ಬೋರ್ವೆಲ್ ಇದೆ, 3 ಬೋರ್ವೆಲ್ಲಲ್ಲಿ ಕೂಡ 3 ಇಂಚ್ ನೀರು ಬರ್ತಾ ಇದೆ. ನಾಳೆ ಬಂದು ಕಾಂಕ್ರೀಟೀಕರಣ ಮಾಡಿದ್ದೀರಾ ನೀವು ಅಂದರೆ ಏನಾಗುತ್ತೆ ಭೂಮಿ, ಪರಿಸರ ಏನಾಗುತ್ತೆ? ನಮ್ಮ KEDB ಅವರು ಕಣ್ಣು ಮುಚ್ಕೊಂಡು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನಮ್ಮ ರೈತರ ಭೂಮಿನ ಹಸಿರಾಗಿರೋ ರೈತರ ಭೂಮಿನೆಲ್ಲನೂ ಕಣ್ಣು ಮುಚ್ಕೊಂಡು ಸರ್ವೆ ಮಾಡಿದ್ದಾರೆ. ಬರಡು ಭೂಮಿ ಅಂದ್ಬಿಟ್ಟು ಹೇಳಿದ್ದಾರೆ. ಯಾವ ಥರ ಕಣ್ಣು ಮುಚ್ಕೊಂಡು ಸರ್ವೆ ಮಾಡೋದು, ಕಣ್ಣು ತೆರೆದು ನೋಡಿ ಇಲ್ಲಿ ಬಂದು ಬರಡು ಭೂಮಿ ಅಂದ್ಬಿಟ್ಟು ನಿರೂಪಣೆ ಮಾಡಬೇಕು, ತೋರಿಸ್ಬೇಕು. ಇಲ್ಲಿ ನಮಗೆ ಬಂದು ಕಣ್ಣು ಮುಚ್ಕೊಂಡಿರೋ ಬಟ್ಟೆನ ತೆಗೆದು ದಯವಿಟ್ಟು ಅಧಿಕಾರಿಗಳೆಲ್ಲ ಕಣ್ಣು ಬಿಟ್ಟು ನಮ್ಮ ಭೂಮಿನ ಬರಡು ಭೂಮಿ ಅಂತ ತೋರಿಸ್ಲಿ. ನಮ್ದೇನ ಬರಡು ಭೂಮಿ ಅಂದರೆ ನಾವೇ ರೆಡಿಯಾಗಿ ಬಿಟ್ಕೊಟ್ಬಿಡ್ತೀವಿ. ಬರಡು ಭೂಮಿ ಅಂತ ತೋರಿಸಿದ್ರೆ ನಮ್ಮೂರಲ್ಲಿ ಎಸ್ಮೇಡಹಳ್ಳಿ ಬಂದು ಬರಡು ಭೂಮಿ ಅಂತ ತೋರಿಸಿದ್ರೆ ನಮ್ಮ ಜಮೀನು ನಾವೇ ಬಿಟ್ಕೊಡೋಕೆ ರೆಡಿ ಇದ್ದೀವಿ. ನಾವೇನು ಅಬ್ಜೆಕ್ಷನೇ ಮಾಡಲ್ಲ. ಬಂದು ಕಣ್ಣು ಬಿಟ್ಟು ಬರಡು ಭೂಮಿ ಎಲ್ಲಿದೆ ಅಂತ ತೋರಿಸಿ ಅಂದನಹಳ್ಳಿ ಗ್ರಾಮ ಪಂಚಾಯತ್ನಲ್ಲಿ ಬರಡು ಭೂಮಿಯನ್ನು ತೋರಿಸ್ಬಿಡಿ.